ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನಯನ್ ಕುಮಾರ್ ಅಂತ. ಚಿರಾಗ್ ಗ್ಲೋಬಲ್ ಹಾಸ್ಪಿಟ್ಲಲ್ಲಿ ಅನಸ್ತೇಷಿಯಾ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅರಿವಳಿಕೆ ತಜ್ಞ. ನನಗೆ ಸುಮಾರು ಜನ ಪೇಷಂಟ್ಸು ತುಂಬ ಕ್ವಶನ್ ತೊಗೊಂಡು ಬರ್ತಾರೆ ಅನಸ್ತೇಷಿಯಾದ ಬಗ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ ಅಂತ ನಾನು ಇವತ್ತು ಇದನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಅನಸ್ತೇಷಿಯಾ ಅಂದರೆ ಏನು, ಅನಸ್ತೇಷಿಯಾ ಯಾಕೆ ಕೊಡ್ತಾರೆ, ಅನಸ್ತೇಷಿಯಾದಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಪ್ರತಿಯೊಂದೂ ಆದಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅನಸ್ತೇಷಿಯಾ ಯಾವಾಗ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ ಅನ್ನೋದೊಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಯಾವುದೇ ಸರ್ಜರಿಗೆ ಪೇಷಂಟ್ ಬಂದರೆ, ಯಾವುದೇ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದರೆ ಅನಸ್ತೇಷಿಯಾ ಬೇಕಾಗತ್ತೆ. ಅನಸ್ತೇಷಿಯಾ ಅಂತಂದರೆ ನಾವು ಪೇಷಂಟ್ಗೆ ನೋವು ಆಗದೇ ಇರೋ ಥರ ಆಪ್ರೇಷನ್ ಮುಗಿಸ್ಬೇಕು ಅಂತ ಇದೊಂದು ಟೆಕ್ನಿಕ್. ಸೊ ಇದನ್ನು ಕಂಡುಹಿಡಿದಿದ್ದು ಆಲ್ಮೋಸ್ಟ್ ಒಂದು 125 ವರ್ಷ ಆಗಿದೆ. ಸೊ ಇವಾಗ ಇಟ್ಸ್ ಕಾಲ್ಡ್ ಮಾಡರ್ನ್ ಅನಸ್ತೇಷಿಯಾ. ಹೊಸದಾಗಿ ಏನೇನಾಗಿದೆ ಅಂತ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಅನಸ್ತೇಷಿಯಾದಲ್ಲಿ ಇವಾಗ. ಸೊ ಇವಾಗ ಏನಾಗುತ್ತೆ ಅಂದರೆ, ಈಗ ಒಬ್ರಿಗೆ ಒಂದು ತೊಂದರೆ ಇರುತ್ತೆ, ಆಪ್ರೇಷನ್ ಮಾಡಬೇಕು. ಸೊ ಆಪ್ರೇಷನ್ ಮಾಡಬೇಕಂದ್ರೆ ನೋವು ಆಗದೇ ಇರೋ ಥರ ನಾವು ಪೇಷಂಟ್ನ ನೋಡ್ಕೋಬೇಕು, ಅದು ನಮ್ಮ ಕೆಲಸ. ಸೊ ಫಸ್ಟ್ ಈಗ ಅನಸ್ತೇಷಿಯಾ ಅಂತಂದರೆ 3 ಥರ ಅನಸ್ತೇಷಿಯಾ ಕೊಡ್ತೀವಿ ನಾವು. ಒಂದು ಜನರಲ್ ಅನಸ್ತೇಷಿಯಾ ಅಂತಂದರೆ ಪೂರ್ತಿ ಪ್ರಜ್ಞೆ ತಪ್ಪಿಸೋದು ಒಬ್ಬ ಮನುಷ್ಯನ. ಇನ್ನೊಂದು ರೀಜನಲ್ ಅನಸ್ತೇಷಿಯಾ ಅಂದರೆ ನಾವು ಒಕ್ಕಳಿಂದ ಕೆಳಗಡೆ ಏನಾದರೂ ಆಪ್ರೇಷನ್ಸ್ ಮಾಡಬೇಕು ಅಂತಂದರೆ ರೀಜನಲ್ ಅನಸ್ತೇಷಿಯಾ ಅಂತ ಕೊಡ್ತೀವಿ. ಅದರಲ್ಲಿ ಸ್ಪೈನಲ್ ಅನಸ್ತೇಷಿಯಾ ಆಗಿರ್ಬೋದು ಅಥವಾ ಎಪಿಡ್ಯೂರಲ್ ಅನಸ್ತೇಷಿಯಾ ಏನಾದರೂ ಆಗಿರ್ಬೋದು. ಇನ್ನೊಂದು ಲೋಕಲ್ ಅನಸ್ತೇಷಿಯಾ ಅಂದರೆ ಒಂದು ಚಿಕ್ಕ ಪಾರ್ಟಲ್ಲಿ ತೊಂದರೆ ಇರುತ್ತೆ ಬಾಡಿಯಲ್ಲಿ, ಅದನ್ನಷ್ಟೇ ತೆಗಿಬೇಕು. ಸೊ ಅದನ್ನಷ್ಟೇ ತೆಗಿಬೇಕು ಅಂತಂದರೆ ಈ ಜನರಲ್ ಅನಸ್ತೇಷಿಯಾ ಆಗಲಿ ರೀಜನಲ್ ಅನಸ್ತೇಷಿಯಾದ್ದು ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಲೋಕಲ್ ಅನಸ್ತೇಷಿಯಾ ಅಂದರೆ ಅಲ್ಲಿ ಅದಿಷ್ಟು ಜಾಗಕ್ಕೆ ಅಷ್ಟೇ ಕೊಟ್ಬಿಟ್ಟು ಅದನ್ನು ತೆಗಿತೀವಿ, ಅದನ್ನ ಆಪ್ರೇಷನ್ ಮಾಡ್ತೀವಿ. ಇದು ರೀಜನಲ್, ಇದು ಲೋಕಲ್ ಅನಸ್ತೇಷಿಯಾ ಅಂತ. ಸೊ ಫಸ್ಟ್ ಈಗ ನಾವು ಜನರಲ್ ಅನಸ್ತೇಷಿಯಾ ಬಗ್ಗೆ ಮಾತಾಡೋಣ. ಜನರಲ್ ಅನಸ್ತೇಷಿಯಾ ಅಂತಂದರೆ ಯಾರಿಗೆ ಕೊಡ್ತೀವಿ, ಯಾವುದೇ ಸರ್ಜರಿ ಅಥವಾ ಯಾವುದೇ ಆಪ್ರೇಷನ್ ಮಾಡಬೇಕು ಸೊಂಟದಿಂದ ಮೇಲೆ ಅಂದರೆ ಹೊಕ್ಕಳಿಂದ ಮೇಲೆ ಯಾವ್ದು ಮಾಡಬೇಕು ಅಂತಂದರೆ ಯೂಶಲಿ ನಾವು ಜನರಲ್ ಅನಸ್ತೇಷಿಯಾನ ಪ್ರಿಫರ್ ಮಾಡ್ತೀವಿ. ಎಕ್ಸಾಂಪಲ್, ಈಗ ಲ್ಯಾಪ್ರೋಸ್ಕೋಪಿ, ಈಗ ಅಪೆಂಡಿಕ್ಸ್ ತೊಂದರೆ ಆಯಿತು. ಸೊ ಈಗ ಲ್ಯಾಪ್ರೋಸ್ಕೋಪಿಗೆ ಅಪೆಂಡಿಸೆಕ್ಟಮಿ ಮಾಡಬೇಕು. ಸೊ ಆವಾಗ ನಾವು ಜನರಲ್ ಅನಸ್ತೇಷಿಯಾನ ಪ್ರಿಫರ್ ಮಾಡ್ತೀವಿ. ಅದನ್ನು ನಾವು ಲ್ಯಾಪ್ರೋಸ್ಕೋಪಿಕ್ ಅಂತಂದರೆ ಹೊಟ್ಟೆ ಒಳಗಡೆ ಗ್ಯಾಸ್ ಹಾಕ್ಬಿಟ್ಟು ಹೊಟ್ಟೆ ದಪ್ಪ ಮಾಡಿ ಅಲ್ಲಿಂದ ನಾವು ಅಪೆಂಡಿಕ್ಸ್ನ ತೆಗಿಬೇಕು. ಆ ಟೈಮಲ್ಲಿ ಪೇಷಂಟ್ಗೆ ಡಿಸ್ಕಂಫರ್ಟ್ ತುಂಬ ಆಗುತ್ತೆ, ಅಂದರೆ ತೊಂದರೆ ತುಂಬ ಆಗುತ್ತೆ. ಅದಾಗಬಾರ್ದು ಅಂತೇಳಿ ಸ್ಪೈನಲ್ ಆಗಲಿ ಎಪಿಡ್ಯೂರಲ್ ಆಗಲಿ ಯೂಶಲಿ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಈ ಥರ ಆಪ್ರೇಷನ್ಸ್ಗೆ ನಾವು ಜನರಲ್ ಅನಸ್ತೇಷಿಯಾ ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನಾದರೂ, ಈಗ ನೆಕ್ಕಲ್ಲಿರೋ ತೊಂದರೆ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಆಪ್ರೇಷನ್ ಮಾಡಬೇಕು, ಈ ಥರ ಯಾವುದೇ ಆಪ್ರೇಷನ್ನು ಒಕ್ಕಲಿಂದ ಮೇಲೆ ಮಾಡಬೇಕು ಅಂದರೆ ನಾವು ಜನರಲ್ ಅನಸ್ತೇಷಿಯಾನ ಪ್ರಿಫರ್ ಮಾಡ್ತೀವಿ. ಸೊ ರೀಜನಲ್ ಅನಸ್ತೇಷಿಯಾ ಅಂದರೆ ಸ್ಪೈನಲ್ ಅಥವಾ ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ, ಅಥವಾ ಕಾಂಬಿನೇಷನ್ ಆಫ್ ಬೋತ್ ಸ್ಪೈನಲ್ ಆ್ಯಂಡ್ ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ. ಸೊ ಯಾವುದೇ ಆಪ್ರೇಷನ್ನು ಒಕ್ಕಲಿಂದ ಕೆಳಗಡೆ ಇದೆ ಅಂತಂದರೆ ನಾವು ಅದನ್ನು ಸ್ಪೈನಲ್ ಅನಸ್ತೇಷಿಯಾದಲ್ಲಿ ಮಾಡ್ತೀವಿ. ಸೊ ಸ್ಪೈನಲ್ ಅನಸ್ತೇಷಿಯಾ ಅಂದರೆ ಬೆನ್ನು ಮೂಳೆ, ನಮ್ಮ 32 ಬೆನ್ನು ಮೂಳೆ ಇದ್ದಾವೆ. ಸೊ ಬೆನ್ನ ಮೂಳೆ ಮಧ್ಯ ನಾವು ಒಂದು ಚಿಕ್ಕ ನೀಡಲ್ ಹಾಕ್ಬಿಟ್ಟು ಅಲ್ಲಿ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ, ಅದು ಬಂದ ತಕ್ಷಣ ನಾವು ಅದಕ್ಕೆ ಇಂಜೆಕ್ಷನ್ ಮಾಡ್ತೀವಿ ಅನಸ್ತೇಷಿಯಾ ಡ್ರಗ್ನ. ಸೊ ಇದರಿಂದ ಏನಾಗುತ್ತೆ, ಪೂರ್ತಿ ನಿಮ್ಮದು ದೇಹ ಒಕ್ಕಳಿಂದ ಕೆಳಗಡೆ ಮರಗಟ್ಬಿಡುತ್ತೆ, ಅಂದರೆ ನಿಮಗೇನೋ ಗೊತ್ತಾಗೋದಿಲ್ಲ. ಸೊ ದಿಸ್ ವಿಲ್ ಲಾಸ್ಟ್ ಫಾರ್ 2 to 3 hours, 2 to 3 hours ಅಷ್ಟೇ ಇದು ಕೆಲಸ ಮಾಡೋದು. ಇದಾದಮೇಲೆ ಸರ್ಜರಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತಂದರೆ ಆಗತ್ತೆ ಅಂತ ಮುಂಚೆನೇ ಗೊತ್ತಿದ್ದರೆ ನಾವು ಇದನ್ನು ಎಪಿಡ್ಯೂರಲ್ ಅನಸ್ತೇಷಿಯಾ ಆ್ಯಂಡ್ ಸ್ಪೈನಲ್ ಅನಸ್ತೇಷಿಯಾ ಕಾಂಬಿನೇಷನ್ ಕೊಡ್ತೀವಿ. ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ಸರಿ ಡೀಟೇಲಾಗಿ ಮಾತಾಡ್ತೀನಿ. ಸೊ ನಿಮಗೆ ಇಷ್ಟು ಗೊತ್ತಾಗಲಿ. ಇವಾಗ ಸೊಂಟದಿಂದ ಕೆಳಗಡೆ ಇದ್ದರೆ ಏನೇ ಆಪ್ರೇಷನ್ಸ್ ಬೇಕು ಅಂತಂದರೆ ನಾವು ಸ್ಪೈನಲ್ ಅನಸ್ತೇಷಿಯಾ ಅಥವಾ ಎಪಿಡ್ಯೂರಲ್ ಅನಸ್ತೇಷಿಯಾ ಕೊಡ್ತೀವಿ. ಸೊ ಏನಾಗುತ್ತೆ ಇದು ಕೊಟ್ಟಾಗ, ನಿಮಗೆ ಪೂರ್ತಿ ಮರಗಟ್ಟುತ್ತೆ, ನಿಮ್ಮದು ಕಾಲಿಗೆ ಏನೋ ಸೆನ್ಸೇಷನ್ ಇರಲ್ಲ, ನಿಮಗೇನು ಗೊತ್ತಾಗೋದಿಲ್ಲ. ಸೊ ಆಪ್ರೇಷನ್ ಮುಗಿಯೋವರೆಗೂ ಅಂದರೆ ಒಂದು 2 to 3 hours ಒಳಗಡೆ ಇರೋ ಆಪ್ರೇಷನ್ಸ್ಗೆ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ. ದೆನ್ ಲೋಕಲ್ ಅನಸ್ತೇಷಿಯಾ ಅಂತಂದರೆ ಒಂದು ಚಿಕ್ಕದು ಏನೋ ನಿಮಗೆ ಸ್ವೆಲ್ಲಿಂಗ್ ಇರ್ಬೋದು, ಒಂದು ಕೈಯಲ್ಲಿ ಒಂದು ಅಥವಾ ಕಾಲಲ್ಲಿ ಒಂದೇನೋ ಒಂದು ಚಿಕ್ಕ ಗಂಟಾಗಿದೆ, ಅದನ್ನು ತೆಗಿಬೇಕು ಅಂತಂದರೆ ನಾವು ಪೂರ್ತಿ ಜನರಲ್ ಅನಸ್ತೇಷಿಯಾ ಅಥವಾ ಸ್ಪೈನಲ್ ಅನಸ್ತೇಷಿಯಾ ಕೊಡೋ ನೆಸೆಸಿಟಿ ಇಲ್ಲ. ಸೊ ಚಿಕ್ಕ ಸರ್ಜರಿಗಳನ್ನೆಲ್ಲ ಲೋಕಲ್ ಅನಸ್ತೇಷಿಯಾದಲ್ಲೇ ಕೊಟ್ಟು ಮುಗಿಸ್ಬಿಡ್ತೀವಿ. ಅಥವಾ ನಿಮ್ಗೆ ಏನಾದರೂ ಕಟ್ ಆಗಿದೆ ಚಿಕ್ಕದು, ಸೊ ಹೊಲಿಗೆ ಹಾಕಬೇಕು, ಆ ಟೈಮಲ್ಲೂ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಸೊ ಇದು 3 ಟೈಪ್ ಆಫ್ ಅನಸ್ತೇಷಿಯಾ ಇರುತ್ತೆ. ಸುಮಾರು ಕ್ವಶನ್ಸ್ ಬರುತ್ತೆ, ಪ್ರಶ್ನೆಗಳು. ಫಸ್ಟ್ ಕ್ವಶನ್ ಬರೋದು,
ಅನಸ್ತೀಶಿಯಾ ಸೇಫ್ ಆಗಿದೆಯೋ ಇಲ್ವೋ ಅಂತ. ಸೊ ಇದುವರೆಗೂ ಪ್ರಪಂಚದಲ್ಲಿ ಎಷ್ಟೊಂದು ಕೋಟಿ ಸರ್ಜರಿಗಳಾಗಿದೆ, ಆಗ್ತಾನೂ ಇದೆ. ಸೊ ಅನಸ್ತೀಶಿಯಾ ಈಸ್ ವೆರಿ ಸೇಫ್. ಸದ್ಯಕ್ಕೆ ಯಾವುದೋ ತೊಂದರೆಗಳು ಆಗೋದಿಲ್ಲ. ಬಟ್ ಹಂಗಂತೇಳಿ ಕಾಂಪ್ಲಿಕೇಶನ್ಸ್ ಆಗಲ್ಲ ಅಂತ ಏನೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಅನಸ್ತೀಶಿಯಾ ನಾವು ಆದಷ್ಟು ಸೇಫಾಗಿ ನೋಡ್ಕೊಂಡು ಹೋಗ್ತೀವಿ. 99.999% ಯೂಶಲಿ ಯಾವ ತೊಂದರೆನೂ ಆಗಲ್ಲ. ಬಟ್ ಒಂದೊಂದು ಸರಿ ಏನಾಗುತ್ತೆ, ಪೇಷಂಟ್ ಕಂಡೀಷನ್ ಮೇಲೆ ಹೋಗುತ್ತೆ. ಈಗ ಪೇಷಂಟ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಲಂಗ್ಸ್ ಪ್ರಾಬ್ಲಮ್ ಇದೆ, ಅಥವಾ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಅಥವಾ ಬೇರೆ ಏನೋ ತೊಂದರೆ ಇದೆ, ಆ ಟೈಮಲ್ಲಿ ಅನಸ್ತೀಶಿಯಾ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಏನು ಬೇಕು, ಯಾವ ಥರ ಸ್ಟೆಪ್ಸ್ ತೊಗೋಬೇಕು, ಯಾವ ಥರ ಸೇಫ್ಟಿ ಇದನ್ನು ತೊಗೋಬೇಕು, ಅದೆಲ್ಲ ತೊಗೊಂಡು ನಾವು ಮಾಡ್ತೀವಿ. ಸೊ ಜನರಲಿ ನಾನು ನೋಡಿರೋ ಪ್ರಕಾರ ಅಥವಾ ನಾವು ಓದಿರೋ ಪ್ರಾಕ್ಟೀಸ್ ಮಾಡಿರೋ ಪ್ರಕಾರ ಎಲ್ಲದನ್ನು ನೋಡಿದ್ರೆ ಅನಸ್ತೀಶಿಯಾ ಇಸ್ ವೆರಿ ಸೇಫ್. ಅದ್ರ ಬಗ್ಗೆ ನೀವು ಯಾರು ಅಷ್ಟೊಂದು ಯೋಚನೆ ಮಾಡೋದು ನೆಸೆಸಿಟಿ ಇಲ್ಲ. ಈಗ ನಾನು ಫಸ್ಟ್ ಜನರಲ್ ಅನಸ್ತೀಶಿಯಾ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಜನರಲ್ ಅನಸ್ತೀಶಿಯಾ ಯಾವಾಗ ಕೊಡ್ತೀವಿ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಜನರಲ್ ಅನಸ್ತೀಶಿಯಾನ ಯಾವ ಥರ ಕೊಡ್ತೀವಿ? ಸೊ ಯೂಶಲಿ ಏನಾಗುತ್ತೆ, 2 ಥರ ಡಿವೈಷನ್ ಇರುತ್ತೆ. ಒಂದು ಪೀಡಿಯಾಟ್ರಿಕ್ ಅನಸ್ತೀಶಿಯಾ ಅಂದರೆ ಚಿಕ್ಕ ಮಕ್ಕಳಿಗೆ ಅನಸ್ತೀಶಿಯಾ ಕೊಡೋದು ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಡಲ್ಟ್ಸಿಗೆ ಅನಸ್ತೀಶಿಯಾ ಕೊಡೋದು ಅಂದರೆ ದೊಡ್ಡವರಾದ್ಮೇಲೆ ಅನಸ್ತೀಶಿಯಾ ಕೊಡೋದು ಸ್ವಲ್ಪ ಮೆಥಡ್ಸು ಡಿಫ್ರೆಂಟ್ ಇರುತ್ತೆ. ಸೊ ನಾವೀಗ ಅನಸ್ತೀಶಿಯಾ ಕೊಡಬೇಕು ಅಂತಂದರೆ ಫಸ್ಟ್ ನಾವು ಪೇಷಂಟ್ ಕಂಡೀಷನ್ ನೋಡ್ತೀವಿ, ಪೇಷಂಟ್ ಫಿಟ್ ಇದ್ದಾರಾ ಇಲ್ವೋ ಅಂತ. ಪೇಷಂಟ್ ಫಿಟ್ ಇದ್ದರೆ ನಮಗೆ ಈಸಿ ಆಗುತ್ತೆ ಅನಸ್ತೀಶಿಯಾ ಕೊಡೋದು. ಪೇಷಂಟ್ ಫಿಟ್ ಇಲ್ಲ ಅಂತಂದರೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಅದು ಪೇಷಂಟ್ ಕಂಡೀಷನ್ ಮೇಲೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಏನು ಸೇಫ್ಟಿ ಮೆಜರ್ ತೊಗೋಬೇಕು ಅದನ್ನು ತೊಗೊತೀವಿ. ಸೊ ಜನರಲ್ ಅನಸ್ತೀಶಿಯಾ ಕೊಟ್ಟಾಗ ಏನಾಗುತ್ತೆ, ನಾವು ಕೆಲವು ಮೆಡಿಸಿನ್ಸ್ನ IV ಕ್ಯಾನುಲಾ ಅಂದರೆ ನಮ್ಮ ವೇನ್ಸಲ್ಲಿ ಒಂದು ನೀಡಲ್ ಹಾಕಿರ್ತೀವಿ. ಸೊ ಇದಕ್ಕೆ IV ಕ್ಯಾನುಲಾ ಅಂತ ಹೇಳ್ತೀವಿ. ಇದ್ರ ಮುಖಾಂತರ ನಾವು ಮೆಡಿಸಿನ್ನ ಕೊಡ್ತೀವಿ. ಸೊ ಈ ಮೆಡಿಸಿನ್ ಕೊಟ್ಟಾಗ ಏನಾಗುತ್ತೆ, ಒಂದು ನಿಮಗೆ ಎಚ್ಚರ ತಪ್ಪುತ್ತೆ, 2ನೇದು ನಿಮಗೆ ನೋವು ಗೊತ್ತಾಗೋದಿಲ್ಲ, 3ನೇದು ನಿಮ್ಮದು ಬಾಡಿ ಪೂರ್ತಿ ಪ್ಯಾರಲೈಸ್ ಆಗುತ್ತೆ. ಅಂದರೆ ನಿಮಗೆ ಆಪ್ರೇಷನ್ ಮಾಡಬೇಕಾದ್ರೆ ಕೈ ಕಾಲು ಮೂವ್ ಆಗೋದು, ಕೈ ಅಲ್ಲಾಡೋದು ಅಥವಾ ನಿಮಗೆ ಗೊತ್ತಾಗೋದು ಆ ಥರ ಏನೂ ಆಗೋದಿಲ್ಲ. ಅಂದರೆ ಇನ್ನು ಬಾಡಿ ಕಂಪ್ಲೀಟಾಗಿ ಪ್ಯಾರಲೈಸ್ ಮಾಡಿರ್ತೀವಿ. ಸೊ ಬಾಡಿ ಕಂಪ್ಲೀಟಾಗಿ ಪ್ಯಾರಲೈಸ್ ಮಾಡಿದಾಗ ಒಂದು ಪ್ರಾಬ್ಲಮ್ ಆಗುತ್ತೆ, ಏನಂತಂದರೆ ಉಸಿರಾಡೋದು ತೊಂದರೆ, ನಿಮಗೆ ಉಸಿರಾಡೋಕ್ಕಾಗಲ್ಲ. ಸೊ ಉಸಿರಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ಒಂದು ಟ್ಯೂಬ್ ಹಾಕ್ತೀವಿ, ನಾವು ಇಂಟ್ಯೂಬೇಷನ್ ಅಂತ ಹೇಳ್ತೀವಿ. ಟ್ರೇಕಿಯಾ ಬರುತ್ತೆ, ಇದು ನಿಮ್ಮ ಟ್ರೇಕಿಯಾ. ಸೊ ಇಲ್ಲಿ ನಾವು ಬಾಯಿನ ಒಂದು ಟ್ಯೂಬ್ ಹಾಕಿ ಅಲ್ಲಿಂದ ಅದನ್ನು ವೆಂಟಿಲೇಟರ್ ಕನೆಕ್ಟ್ ಮಾಡಿ ಅಲ್ಲಿಂದ ಆಕ್ಸಿಜನ್ನು ಅಥವಾ ಬೇರೆ ನೈಟ್ರಸ್ ಆಕ್ಸೈಡ್ ಅಂತ ಇನ್ನೊಂದು ಬರುತ್ತೆ. ಸೊ ಅದೆರಡು ಕಾಂಬಿನೇಷನ್ ಆಗಿ ಕೊಟ್ಟು ನಿಮ್ಮನ್ನ ಕೃತಕವಾಗಿ ಅಂದರೆ ಆರ್ಟಿಫಿಷಿಯಲಿ ನಿಮ್ಮ ಲಂಗ್ಸ್ನ ನಾವು ವೆಂಟಿಲೇಟ್ ಮಾಡ್ತೀವಿ. ಆವಾಗ ನಿಮಗೆ ಬಾಡಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ. ಬಟ್ ಹಾರ್ಟ್ ಮಾತ್ರ ಅದ್ರ ಪಾಡಿಗೆ ಬಡ್ಕೊತಾ ಬೀಟ್ ಆಗ್ತಾ ಇರುತ್ತೆ. ಹಾರ್ಟಿಗೆ ಮಾತ್ರ ನಾವು ಯಾವ ಮೆಡಿಸಿನೂ ನಮ್ಮ ಮೆಡಿಸಿನ್ ಯಾವುದೂ ಹಾರ್ಟಿಗೆ ಎಫೆಕ್ಟ್ ಆಗಲ್ಲ. ಸೊ ಯೂಶಲಿ ನಿಮ್ಮ ಜನರಲ್ ಅನಸ್ತೀಶಿಯಾ ಕೊಟ್ಟಾಗ ಪೇಷಂಟ್ದು ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ. ನಾವು ಅವಾಗ ಕರೆಕ್ಟಾಗಿ ಅವ್ರದ್ದು ಬ್ಲಡ್ ಪ್ರೆಷರ್ ಮಾನಿಟ್ರ್ ಮಾಡಬೇಕು, ಹಾರ್ಟ್ ರೇಟ್ ಮಾನಿಟ್ರ್ ಮಾಡಬೇಕು, ಅವ್ರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಮಾನಿಟ್ರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಅವ್ರಿಗೆ ಮೂವ್ ಆಗದೇ ಇರೋ ಥರ ನೋಡ್ಕೋಬೇಕು. ಸರ್ಜರಿ ಆಪ್ರೇಷನ್ ಮಾಡಬೇಕಾದ್ರೆ ಅವ್ರ ಸರ್ಜನ್ಗೆ ತೊಂದರೆ ಆಗದೇ ಇರೋ ಥರ ನಾವು ಪೇಷಂಟ್ನ ಮಲಗಿಸಿರ್ತೀವಿ. ಸೊ ಇದು ಜನರಲ್ ಅನಸ್ತೀಶಿಯಾದ ಟೆಕ್ನಿ. ಅಂದರೆ ಈ ಥರ ನಾವು ಜನರಲ್ ಅನಸ್ತೀಶಿಯಾ ಮಾಡ್ತೀವಿ. ಸೊ ಜನರಲ್ ಅನಸ್ತೀಶಿಯಾ ಎಷ್ಟೊತ್ತಿರುತ್ತೆ? ಸೊ ಇವಾಗ ಲೇಟೆಸ್ಟ್ ಮೆಡಿಸಿನ್ಸ್ ಏನೇನು ಬಂದಿದೆ, ನಮಗೀಗ 2 hours ಸರ್ಜರಿ ಇದ್ದರೆ 2 hours ಅಷ್ಟೇ ಅನಸ್ತೀಶಿಯಾ ಕೊಡ್ಬೋದು. 3 hours ಇದೆ 3 hours ಕೊಡ್ಬೋದು. ಅಥವಾ 8 hours ಆಗುತ್ತೆ ಸರ್ಜರಿ, 8 hours ಅನಸ್ತೀಶಿಯಾ ಕೊಡ್ತೀವಿ. ಸೊ ಅದ್ರ ಡ್ಯೂರೇಷನ್ ಅಂತ ಏನೂ ಇರೋದಿಲ್ಲ. ಸೊ ಇನ್ನೊಂದು ರೆಗ್ಯುಲರ್ ಕ್ವಶನ್ ಏನು ಬರುತ್ತೆ ಅಂದರೆ, ಜನರಲ್ ಅನಸ್ತೀಶಿಯಾ ಕೊಟ್ಟಾಗ ನಾನು ಮಧ್ಯೆ ಎದ್ದು ಬಿಡ್ತೀನಿ ಅಂತ. ನಿಮಗೆ ಎದ್ದೇಳಕ್ಕೆ ಆಗೋದಿಲ್ಲ. ಎದ್ದೇಳಕ್ಕಾದ್ರೂ ನಾವು ಎದ್ದೇಳಕ್ಕೆ ಬಿಡೋದಿಲ್ಲ, ಯಾಕಂದರೆ ಆಪ್ರೇಷನ್ ಮುಗಿಸ್ಬೇಕು. ಸೊ ಅದಕ್ಕೆ ಏನೇನು ಮೆಡಿಸಿನ್ಸ್ ಬೇಕೋ ಅದನ್ನೆಲ್ಲ ರೆಗ್ಯುಲರಾಗಿ ನಾವು ಕೊಡ್ತಾ ಇರ್ತೀವಿ. ಸೊ ಯಾರೂ ಇನ್ ಬಿಟ್ವೀನ್ ಎದ್ದೇಳೋದಿಲ್ಲ. ಡ್ಯೂರಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ಎದ್ದು ಕೂತ್ಕೊಳ್ಳೋದು ಆ ಥರ ಎಲ್ಲ ಚಾನ್ಸಸ್ಸೇ ಇಲ್ಲ. ಇನ್ನೊಂದು ಕಂಡೀಷನ್ ಬರುತ್ತೆ, ನಿಮಗೆ ಅನಸ್ತೀಶಿಯಾ ಕೊಟ್ಟಿರ್ತೀವಿ, ಬಟ್ ನಿಮಗೆ ಇವರು ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಇದನ್ನು ನಾವು ಅವೇರ್ನೆಸ್ ಅಂಡರ್ ಅನಸ್ತೀಶಿಯಾ ಅಂತ ಹೇಳ್ತೀವಿ. ಅವೇರ್ನೆಸ್ ಅಂಡರ್ ಅನಸ್ತೀಶಿಯಾ ಅಂದರೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ, ನಿಮಗೆ ಇನ್ನೊಬ್ಬರು ಮಾತಾಡೋದು ಕೇಳಿಸ್ತಾ ಇರುತ್ತೆ, ಬಟ್ ನಿಮ್ಮ ಬಾಡಿ ಮೂವ್ ಮಾಡೋಕ್ಕಾಗ್ತಾ ಇರಲ್ಲ, ನಿಮ್ಗೆ ಎದ್ದೇಳಕ್ಕಾಗ್ತಾ ಇರಲ್ಲ, ಯಾಕಂದರೆ ನಿಮ್ಮ ಬಾಡಿ ಪ್ಯಾರಲೈಸ್ ಆಗಿರುತ್ತೆ. ಸೊ ಇದನ್ನು ಅವೇರ್ನೆಸ್ ಆಫ್ ಅನಸ್ತೀಶಿಯಾ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಸರಿ ಮಾತಾಡ್ತೀನಿ.
ಸೊ ಅವೇರ್ನೆಸ್ ಆಫ್ ಅನಸ್ಥೀಷಿಯಾನ ನಾವು ಕಮ್ಮಿ ಮಾಡಬೇಕು ಅಂದರೆ ಇನ್ನು ಕೆಲವು ಗ್ಯಾಸಸ್ ಬರುತ್ತೆ, ಲೈಕ್ ಐಸೋಫ್ಲೋರೆನ್ ಅಂತ ಬರುತ್ತೆ, ಸಿವೋಫ್ಲೋರೆನ್ ಅಂತ ಬರುತ್ತೆ, ಡೆಸ್ಫ್ಲೋರೆನ್ ಅಂತ ಬರುತ್ತೆ. ಇದನ್ನು ಕೊಟ್ಟಾಗ ಮನಸ್ಸು ಬ್ರೈನ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಬ್ರೈನ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತಾ ಇದ್ದಂಗೆ ನಿಮಗೆ ಅವೇರ್ನೆಸ್ಸು ಗೊತ್ತಾಗೋದಿಲ್ಲ. ಸೊ ಯೂಶಲಿ ಜನರಲ್ ಅನಸ್ಥೀಷಿಯಾ ಅಂತಂದರೆ ನಿಮ್ಮ ಬಾಡಿ ಮೂವ್ ಆಗೋದಿಲ್ಲ, ನಿಮಗೆ ನೋವು ಗೊತ್ತಾಗೋದಿಲ್ಲ, ಆ್ಯಂಡ್ ಆಲ್ಸೋ ನಿಮಗೇನೋ ಔಟ್ಸೈಡ್ ವರ್ಲ್ಡ್ ಏನೋ ಗೊತ್ತಾಗೋದಿಲ್ಲ. ಸೊ ಆಪ್ರೇಷನ್ ಆದಮೇಲೆ ನಿಮಗೆ ರಿವರ್ಸಲ್ ಅಂತ ಅಂದರೆ ಒಂದು ಮೆಡಿಸಿನ್ ಬರುತ್ತೆ ನಿಯೋಸ್ಟಿಕ್ದಿನ್ ಅಂತ, ಅದನ್ನು ಕೊಟ್ಟು ನಿಮ್ಮನ್ನ ಅನಸ್ಥೀಷಿಯಾದಿಂದ ಆಚೆ ತಂದು ಆಮೇಲೆ ನಿಮಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಸೊ ಇದುವರೆಗೂ ನಾನು ನಿಮಗೆ ಜನರಲ್ ಅನಸ್ಥೀಷಿಯಾ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಅನಸ್ಥೀಷಿಯಾ ಟೆಕ್ನಿಕ್ಕಿಗೆ ಬರೋಣ, ಅದು ಸ್ಪೈನಲ್ ಅನಸ್ಥೀಷಿಯಾ. ಸ್ಪೈನಲ್ ಅನಸ್ಥೀಷಿಯಾ ಅಂದರೆ ಏನು? ಸೊ ನಮ್ಮ ಹತ್ರ ಕೆಲವು ಮೆಡಿಸಿನ್ಸ್ ಇರುತ್ತೆ. ಆ ಮೆಡಿಸಿನ್ನ ನಾವು ಬ್ಯಾಕ್ ಬೋನ್ ಮಧ್ಯ ಸ್ಪೈನಲ್ ಕಾರ್ಡಲ್ಲಿ, ನಾಟ್ ಎಕ್ಸಾಕ್ಟ್ಲಿ ಸ್ಪೈನಲ್ ಕಾರ್ಡ್ ಹತ್ರ ಹೋಗಿ ನಾವು ಅದನ್ನು ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಕೊಟ್ಟಾಗ ಆ ಭಾಗದಿಂದ ಕೆಳಗಡೆ ಏನಿದೆಯೋ ಅದು ಪೂರ್ತಿ ಮರಗಟ್ಟುತ್ತೆ. ಅಂದರೆ ದೇರ್ ಇಸ್ ನೋ ಸೆನ್ಸೇಷನ್ ಫಾರ್ 2 to 3 hours. ಇದನ್ನ ಆಲ್ರೆಡಿ ಒಂದು ಸರಿ ಹೇಳಿದ್ದೀನಿ. ಸೊ ಆ ಟೈಮಲ್ಲಿ ಆಪ್ರೇಷನ್ 2 to 3 hours ಇದ್ದರೆ ನಾವು 2 to 3 hour ಆಪ್ರೇಷನ್ ಮಾಡಿಬಿಟ್ಟು ಆಮೇಲೆ ಅದಷ್ಟಕ್ಕದೇ ರಿವರ್ಸ್ ಆಗುತ್ತೆ. ಇದು ಸ್ಪೈನಲ್ ಅನಸ್ಥೀಷಿಯಾ ಮಾಡೋದು. ಸೊ ಸ್ಪೈನಲ್ ಅನಸ್ಥೀಷಿಯಾ ಕೊಡಬೇಕಾದ್ರೆ ಏನಾಗುತ್ತೆ, ಒಂದು ನೀಡಲ್ ಬರುತ್ತೆ, ಚಿಕ್ಕ ನೀಡಲು, ತುಂಬ ಚಿಕ್ಕ ನೀಡಲ್ ಅದು. ಅದರಿಂದ ನಾವು ಪ್ರಾಪರ್ ಟೆಕ್ನಿಕ್ ಯೂಸ್ ಮಾಡಿ ಒಳಗಡೆ ಹೋಗಿ ಅಲ್ಲಿ ಅದನ್ನು ನೀಡಲ್ ಹಾಕಿ ಆವಾಗ ಸ್ಪೈನಲ್ ಫ್ಲೂಯಿಡ್, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್, ವಿ ಕಾಲ್ ಇಟ್ ಸಿ ಎಸ್ ಎಫ್ ಆಚೆ ಬಂದಾಗ ನಾವು ಅದ್ರ ಥ್ರೂ ಮೆಡಿಸಿನ್ ಕೊಡ್ತೀವಿ. ಇದು ಟೆಕ್ನಿಕ್. ಸೊ ಅದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ಒಂದೇ ಒಂದು ಕಾಂಪ್ಲಿಕೇಶನ್ ಏನು ಆಗ್ಬೋದು ಅದರಿಂದ ಅಂತಂದರೆ, ಕೆಲವೊಬ್ಬರಿಗೆ ಆಪ್ರೇಷನ್ ಆಗಿ 24 hours ಆದಮೇಲೆ ತಲೆನೋವು ಬರುತ್ತೆ. ತುಂಬ ರೇರ್ ಕೇಸಸ್. ಇದುವರೆಗೂ ನನಗೆ ಆ ಥರ ತುಂಬ ಕಮ್ಮಿನೇ, ಅಂದರೆ 1,000 ಜನರಲ್ಲಿ ಒಬ್ಬರಿಗೆ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಸೊ ಯಾಕೆ ಬರುತ್ತೆ ಹೆಡ್ಡೇಕ್ ಬರೋ ಕಾರಣ ಏನು? ಸೊ ಹೆಡ್ಡೇಕ್ ಯಾಕೆ ಬರುತ್ತೆ ಅಂದರೆ, ಒಂದು ನೀಡಲ್ ಸೈಜ್, ತುಂಬ ದಪ್ಪ ನೀಡಲ್ ಯೂಸ್ ಮಾಡಿದ್ರೆ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡು ಲೀಕ್ ಆಗ್ತಾ ಇರುತ್ತೆ. ಅದು ಲೀಕ್ ಆಗ್ತಾ ಇದ್ದಂಗೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅದಕ್ಕೆ ಇವಾಗೆಲ್ಲ ತುಂಬ ತೆಳುವಾದ ನೀಡಲ್, ಅಂದರೆ ಕೂದಲಿಗಿಂತ ಸ್ವಲ್ಪ ದಪ್ಪ ಇರುತ್ತೆ, ಅಷ್ಟು ದಪ್ಪ ನೀಡಲಲ್ಲೇ ನಾವು ಕೊಡೋದು ಅನಸ್ಥೀಷಿಯಾನ, ಸೊ ದಟ್ ಹೆಡ್ಡೇಕ್ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ. ಎರಡನೇದು ರೀಸನ್ ಹೆಡ್ಡೇಕ್ ಯಾಕೆ ಬರುತ್ತೆ ಅಂದರೆ, ಪೇಷಂಟ್ಗೆ ಆಪರೇಷನ್ ಆದಮೇಲೆ 2 to 3 hours ಆದಮೇಲೆ ಪೇಷಂಟ್ಗೆ ಸೆನ್ಸೇಷನ್ ಬರುತ್ತೆ ಕಾಲಿಗೆ ಎಲ್ಲ. ಸೊ ನಾವು ಹೇಳಿರ್ತೀವಿ 24 hours ನೀವು ಮಲ್ಕೊಂಡಿರಬೇಕು, ಆದಷ್ಟು ರೆಸ್ಟ್ ತೊಗೊಳ್ಳಿ ಅಂತ. ಕೆಲವ್ರು ಏನು ಮಾಡ್ತಾರೆ, ಸೆನ್ಸೇಷನ್ ಬಂದ ತಕ್ಷಣ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದು, ದೆನ್ ವೆಯ್ಟ್ಸ್ ಎತ್ತೋದು, ಈ ಥರ ಎಲ್ಲ ಮಾಡಿದಾಗ ಮತ್ತೆ CSF ಲೀಕ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆ ಟೈಮಲ್ಲಿ ನಮಗೆ ಮತ್ತೆ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅನಸ್ಥೀಷಿಯಾ, ಸ್ಪೈನಲ್ ಅನಸ್ಥೀಷಿಯಾ ತೊಗೊಂಡ್ಮೇಲೆ ಅಟ್ಲೀಸ್ಟ್ 24 hours ಸ್ವಲ್ಪ ರೆಸ್ಟ್ ತೊಗೋಬೇಕು. ಅಂದರೆ ನೀವು ಕುತ್ಕೋಬೋದು, ಸ್ವಲ್ಪ ಹೆಡಪ್ ಮಾಡಿ ಆ ಥರ ಎಲ್ಲ ಇರ್ಬೋದು, ಬಟ್ ಎದ್ದು ಓಡಾಡೋದಾಗಲಿ, ತುಂಬ ವೆಯ್ಟ್ ಎತ್ತೋದಾಗಲಿ, ಅಥವಾ ತುಂಬ ಸ್ಟ್ರೈನಸ್ ವರ್ಕ್ ಮಾಡೋದಾಗಲಿ, ಸ್ಟೇರ್ ಕೇಸ್ ಜಾಸ್ತಿ ಹತ್ತೋದು, ಈ ಥರ ಎಲ್ಲ ಅವಾಯ್ಡ್ ಮಾಡಿದ್ರೆ ಹೆಡ್ಡೇಕ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇನ್ನೊಂದು ರೆಗ್ಯುಲರ್ ಕ್ವಶನ್ ನಮಗೆ ಬರೋದು ಬ್ಯಾಕ್ ಪೇಯ್ನ್. ಸೊ ನಾವು ಸ್ಪೈನಲ್ ಅನಸ್ಥೀಷಿಯಾ ಕೊಡಿಸ್ಕೊಂಡ್ರೆ ನಮಗೆ ಬೆನ್ನು ನೋವಾಗುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರೆ, ಅಥವಾ ಬೇರೆಯವ್ರು ಹೇಳಿರ್ತಾರೆ ಇನ್ನೊಬ್ಬರಿಗೆ, ಸ್ಪೈನಲ್ ಅನಸ್ಥೀಷಿಯಾ ಕೊಡಿಸ್ಕೋಬೇಡ, ಯಾಕಂದರೆ ಸ್ಪೈನಲ್ ಅನಸ್ಥೀಷಿಯಾ ಕೊಡಿಸ್ಕೊಂಡ್ರೆ ನಿಮಗೆ ಬೆನ್ನು ನೋವು ಬರುತ್ತೆ ಅಂತ. ಅದು ಮಿತ್. ಅಂದರೆ ಅದರಿಂದ ಬೆನ್ನು ನೋವು ಬರೋದಿಲ್ಲ. ನಾವು ತುಂಬ ಸ್ಟಡೀಸ್ ಮಾಡಿದ್ದೀವಿ, ತುಂಬ ಪೇಪರ್ಸ್ ಎಲ್ಲ ಪ್ರೆಸೆಂಟ್ ಆಗಿದೆ, ತುಂಬ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ನಾವು ಸ್ಪೈನಲ್ ನೀಡಲ್ನ ಡಿಸೈನ್ ಮಾಡಿರೋದು. ಸೊ ಇದರಿಂದ ಬ್ಯಾಕ್ ಪೇನ್ ಬರೋದಿಲ್ಲ. ಬೈ ಚಾನ್ಸ್ ಯಾರಿಗಾದ್ರೂ ಬ್ಯಾಕ್ ಪೇನ್ ಇದೆ ಅಂತಂದರೆ ಅದು ಅನಸ್ಥೀಷಿಯಾಗೆ ಸಂಬಂಧಪಟ್ಟ ವಿಷಯ ಅಲ್ವೇ ಅಲ್ಲ, ಅದಕ್ಕೆ ಬೇರೆ ಕಾರಣನೇ ಇರುತ್ತೆ. ಎಲ್ಲ ಏನು ಮಾಡ್ತಾರೆ, ಬ್ಯಾಕ್ ಪೇನ್ ಬಂದವರು ಅಥವಾ ಅನಸ್ಥೀಷಿಯಾ ಕೊಡಿಸ್ಕೊಂಡಿದ್ದಾಗ, ನಾನು ಅನಸ್ಥೀಷಿಯಾ ಕೊಡಿಸ್ಕೊಂಡಿದ್ದೀನಿ ಅದಕ್ಕೆ ನನಗೆ ಬ್ಯಾಕ್ ಪೇನ್ ಬಂದಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವ್ರದ್ದು ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ರೆಗ್ಯುಲರ್ ತಗೋಬೇಕು ಬ್ಯಾಕ್ ಪೇನ್ಗೆ ಅದನ್ನು ಅವಾಯ್ಡ್ ಮಾಡಿಬಿಡ್ತಾರೆ. ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಪೈನಲ್ ಅನಸ್ಥೀಷಿಯಾದಿಂದ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಆಲ್ಮೋಸ್ಟ್ 0%. ಸೊ ಬೆನ್ನು ನೋವು ಬರೋದಿಲ್ಲ. ಸೊ ಇದು ಎರಡು ಕಾಮನ್ ಆಗಿ ನನಗೆ ಬರೋ ಕ್ವಶನ್ಸ್. ಆ್ಯಂಡ್ ನಾನು ಹೇಳ್ದಂಗೆ ಸ್ಪೈನಲ್ ಅನಸ್ಥೀಷಿಯಾ 2 to 3 hours ಕೆಲಸ ಮಾಡುತ್ತೆ. ಬಟ್ ಬೈ ಚಾನ್ಸ್ ಅಥವಾ ನಮಗೆ ಲಾಂಗರ್ ಸರ್ಜರಿ ಇದೆ, 4 hours ಆಗುತ್ತೆ, 6 hours ಆಗುತ್ತೆ ಸರ್ಜರಿ, ಅವಾಗ ಏನು ಮಾಡಬೇಕು?
ಆವಾಗ ನಾವು ಎಪಿಡ್ಯೂರಲ್ ಅನಸ್ತೀಶಿಯಾ ಅಂತ ಕೊಡ್ತೀವಿ. ಎಪಿಡ್ಯೂರಲ್ ಅನಸ್ತೀಶಿಯಾ ಅಂದರೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ, ಬಟ್ ಬೇಸಿಕಲಿ ಇವಾಗ ಎಷ್ಟು ಬೇಕೋ ಅಷ್ಟು ಹೇಳಿರ್ತೀನಿ. ಸ್ಪೈನಲ್ ಅನಸ್ತೀಶಿಯಾಗೂ ಎಪಿಡ್ಯೂರಲ್ ಅನಸ್ತೀಶಿಯಾಗೂ ದರ್ ಇಸ್ ಎ ಡಿಫ್ರೆನ್ಸ್, ಒಂದು ವ್ಯತ್ಯಾಸ ಇದೆ. ಸ್ಪೈನಲ್ ಅನಸ್ತೀಶಿಯಾದಲ್ಲಿ ನಾವು ನೀರೆಲ್ಲ ಪೂರ್ತಿ ಒಳಗಡೆ ಹಾಕಿಬಿಟ್ಟು ಅಲ್ಲಿಂದ CSF ಅಂದರೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಆಚೆ ಬಂದ ಮೇಲೆ ನಾವು ಮೆಡಿಸಿನ್ ಕೊಡೋದು. ಬಟ್ ಎಪಿಡ್ಯೂರಲ್ ಅನಸ್ತೀಶಿಯಾದಲ್ಲಿ ಸ್ಪೈನಲ್ ಸ್ಪೇಸ್ಗೆ ಹೋಗಿನ ಮುಂಚೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಇರುತ್ತೆ. ಅಲ್ಲಿಗೆ ನಾವು ನೀಡಲ್ ಹಾಕಿ ಆ ನೀಡಲಲ್ಲಿ ಒಂದು ತಿನ್ನೊಂದು ಕೆಥೆಟರ್ ಬರುತ್ತೆ, ಒಂದು ದಾರ ಟೈಪು, ಅದನ್ನಲ್ಲಿ ಒಳಗಡೆ ಹಾಕಿ ಅದನ್ನಲ್ಲಿ ಇಟ್ಟಿರ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಯಾವಾಗ ಬೇಕು ಅನಸ್ತೀಶಿಯಾ ಬೇಕನ್ನಿಸುತ್ತೆ ಆವಾಗ ನಾವು ಅಲ್ಲಿ ಮೆಡಿಸಿನ್ ಕೊಟ್ಕೊಂಡು ಹೋಗ್ಬೋದು. ಅದನ್ನು ಬೇಕಿದ್ರೆ 2 days 3 days 4 days ತನಕ ನಾವು ಇಟ್ಟಿರ್ತೀವಿ. ಯಾಕಂದರೆ ಆಪ್ರೇಷನ್ ಆದಮೇಲೂ ನೋವಿಗೆ ಪೇಯ್ನ್ ಮ್ಯಾನೇಜ್ಮೆಂಟಿಗೆ ಅಂತ ನಾವು ಅದನ್ನ ಇಟ್ಟಿರ್ತೀವಿ, ಜೊತೆಗೆ ಅನಸ್ತೀಶಿಯನ್ನು ಕೊಡ್ತೀವಿ. ಸೊ ಯಾವಾಗ ನಮಗೆ ತುಂಬ ಲಾಂಗ್ ಸರ್ಜರಿ ಬೇಕಾಗುತ್ತೆ, ತುಂಬ ದೊಡ್ಡದು ಸರ್ಜರಿ ಇದೆ ಅಂದಾಗ ಬೋತ್ ಕಾಂಬಿನೇಷನ್ ಆಫ್ ಸ್ಪೈನಲ್ ಆ್ಯಂಡ್ ಎಪಿಡ್ಯೂರಲ್ ಅನಸ್ತೀಶಿಯಾ ಅಂತ ಕೊಡ್ತೀವಿ. ಎಪಿಡ್ಯೂರಲ್ ಅನಸ್ತೀಶಿಯಾನ ನಾವು ಸ್ಪೈನಲ್ ಅನಸ್ತೀಶಿಯಾ ಎಫೆಕ್ಟ್ ಮುಗಿತಾ ಇದ್ದಂಗೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊತೀವಿ. ಇದರಿಂದ ನಮಗೆ ಎಷ್ಟು ಡ್ಯೂರೇಷನ್ ಆದ್ರೂ ಆಪ್ರೇಷನ್ನು ಇದರಿಂದ ತೊಂದರೆ ಆಗೋದಿಲ್ಲ. ಸೊ ಇದು ರೀಜ್ನಲ್ ಅನಸ್ತೀಶಿಯಾ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇವಾಗ ನಾವು ಲೋಕಲ್ ಅನಸ್ತೀಶಿಯಾದ ಬಗ್ಗೆ ಮಾತಾಡೋಣ. ಲೋಕಲ್ ಅನಸ್ತೀಶಿಯಾ ಅಂತಂದರೆ ಆ ಏರಿಯಾಗೆ ಅಷ್ಟೇ ಅನಸ್ತೀಶಿಯಾ ಕೊಡೋದು. ಅದರಿಂದ ನಿಮಗೆ ಪೂರ್ತಿ ಎಚ್ಚರವಾಗಿರುತ್ತೆ, ನಿಮಗೆ ಯಾವುದು ಕೈ ಕಾಲು ಏನು ಮರಗಟ್ಟೋದಿಲ್ಲ, ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಸೊ ಆ ಏರಿಯಾದಲ್ಲಿ ಅಷ್ಟೇ ಅದು ಮರಗಟ್ಟುತ್ತೆ. ಅದು 1 ರಿಂದ 1.5 hour ತನಕ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ನಾವು ಹಲ್ಲು ಕೀಳಿಸ್ಕೊಳ್ಳೋಕೆ ಹೋಗ್ತೀವಿ, ಅಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ ಕೊಡ್ತಾರೆ, ನಿಮಗೆ 1 hour ಅಲ್ಲಿ ಏನು ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಅವ್ರು ಹಲ್ಲು ಕಿತ್ತು ಅದನ್ನ ಒಲೆಗೆ ಹಾಕಿ ಎಲ್ಲ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಅದೇ ರೀತಿಯೇ ಬೇರೆ ಏನಾದರೂ ಸರ್ಜರಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ಏನೋ ಕೈ ಏನೋ ಕಟ್ಟಾಯಿತು, ಹೊಲಿಗೆ ಹಾಕಬೇಕು, ಅಥವಾ ಏನೊಂದು ಚಿಕ್ಕದು ಲಂಪ್ ಇದೆ, ಸ್ವೆಲ್ಲಿಂಗ್ ಇದೆ, ಒಂದು ಗಡ್ಡೆ ತೆಗಿಬೋದು, ಚಿಕ್ಕದಾಗಿ ಅಲ್ಲೇ ಸುತ್ತಲೂ ಅನಸ್ತೀಶಿಯಾ ಕೊಟ್ಟು ಅದನ್ನು ತೆಗಿಬೋದು. ಅದಕ್ಕೆ ನಾವು ಲೋಕಲ್ ಅನಸ್ತೀಶಿಯಾನ ಯೂಸ್ ಮಾಡ್ತೀವಿ. ಈವನ್ ಈ ಪೈಲ್ಸು, ಫಿಶರು ಆ ಥರ ಪ್ರಾಬ್ಲಮ್ ಇದ್ದಾಗೂ ಕೆಲವೊಂದು ಪೇಷಂಟಿಗೆ ನಾವು ಲೋಕಲ್ ಅನಸ್ತೀಶಿಯಾ ಕೊಟ್ಟೆ ಆಪ್ರೇಷನ್ ಮಾಡ್ತೀವಿ. ಸೊ ಇದರಿಂದ ಸೈಡ್ ಎಫೆಕ್ಟ್ಸು ತುಂಬ ಕಮ್ಮಿ ಇರುತ್ತೆ, ಆ್ಯಂಡ್ ಆಲ್ಸೋ ಪೇಷಂಟ್ ರಿಕವರ್ ಆಗುತ್ತೆ, ಆ್ಯಂಡ್ ಅವರು ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಕೊಂಡು ಮುಗಿಸ್ಕೋಬೋದು. ಸೊ ಇದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಈಗ ನಾನು ನಿಮಗೆ ಜನರಲ್ ಅನಸ್ತೀಶಿಯಾ ಬಗ್ಗೆ, ರೀಜನಲ್ ಅನಸ್ತೀಶಿಯಾ ಬಗ್ಗೆ ಆ್ಯಂಡ್ ಆಲ್ಸೋ ಲೋಕಲ್ ಅನಸ್ತೀಶಿಯಾ ಬಗ್ಗೆ ನಾನು ನಿಮಗೆ ಈಗ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಇನ್ನೂ ಕ್ವಶನ್ ಕೇಳಬೇಕು, ಅಥವಾ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ, ಇನ್ನೂ ಏನಾದರೂ ನಿಮಗೆ ತಿಳ್ಕೋಬೇಕು ಅಂತಂದರೆ ನೀವು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ ಕೇಳ್ಬೋದು.